ದ್ರೌಪದಿ. ಕೀಚಕನು ದ್ರೌಪದಿಯನ್ನು ನೋಡಿ ತನ್ನ ಬಳಿಗೆ ಕಳಿಸುವಂತೆ ಅಕ್ಕ ಸುದೇಶ್ನಾಳಿಗೆ ಹೇಳ್ತಾನೆ. ಅವನ ಶಕ್ತಿ ಸಾಮರ್ಥ್ಯವನ್ನು ತಿಳಿದಿದ್ದ ಸುದೇಶ್ನ ಬೇರೆ ದಾರಿ ಕಾಣದೆ ಒಪ್ಕೊಳ್ತಾಳೆ. ದ್ರೌಪದಿಯು ಸಹ ಬೇರೆ ದಾರಿ ಕಾಣದೆ ಖಾಲಿ ಇರುವ ಮಧುಪಾತ್ರಗಳನ್ನು ಹಿಡಿದು ಒಳಗಡೆ ಹೋಗ್ತಾಳೆ. ಆದರೆ ಮನದಲ್ಲಿ ಅನೇಕ ರೀತಿಯಾಗಿ, ಅಂದರೆ ಭಯ, ಸಂಕೋಚ, ಹೀಗೆ ಅನೇಕ ರೀತಿಯಾದ ಭಾವನೆಗಳಿಂದ ಕೂಡಿ ಅವನಿಂದ ತಪ್ಪಿಸ್ಕೊಳ್ತಾ ಇರ್ತಾಳೆ. ಹಾಗೆ ದೂರ ಸರಿತಾ ಇರುವಾಗ ತನ್ನ ಕೈಲಾದಷ್ಟು ಜೋರಾಗಿ ಒಂದು ಏಟನ್ನು ಕೀಚಕನಿಗೆ ಹಾಕ್ತಾಳೆ. ಆದರೆ ಅದು ಅವಳದಲ್ಲ. ನಂತರ ರಾಜನ ಆಸ್ಥಾನಕ್ಕೆ ಹೋಗ್ತಾಳೆ. ಹಿಂದೆ ಸೈಂಧವನು ದ್ರೌಪದಿಯನ್ನು ಬಯಸಿ ಬಂದಾಗ ಪಕ್ಕದಲ್ಲಿ ಋಷಿಯೊಬ್ಬರು ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅವರು ದ್ರೌಪದಿಯ ಬಳಿಗೆ ಬಂದು, ನಾವು ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದೇವೆ, ಆದರೆ ನಾವು ಆ ಸಮಯದಲ್ಲಿ ಇಲ್ಲಿಯೇ ಇದ್ದಿದ್ದರೆ ಶಾಪವನ್ನಾದರೂ ಕೊಡಬಹುದಾಗಿತ್ತು. ಆದ್ದರಿಂದ ನಾವು ನಿನಗೆ ಮಂತ್ರವೊಂದನ್ನು ಉಪದೇಶ ಮಾಡ್ತೇವೆ. ಅದನ್ನು ನಿರಂತರವಾಗಿ ಜಪಿಸ್ತಾ ಇದ್ದರೆ ಆ ಮಂತ್ರದ ಬಲವು ನಿನ್ನನ್ನು ಕಾಪಾಡುತ್ತೆ ಅಂತ ಹೇಳ್ತಾರೆ. ಇದು ವ್ಯಾಸ ಭಾರತದಲ್ಲಿದೆ. ಅದರಂತೆ ಆ ಮಂತ್ರ ಶಕ್ತಿಯು ರಾಕ್ಷಸನಂತೆ ವರ್ತಿಸುತ್ತಾ ದ್ರೌಪದಿಯನ್ನು ರಕ್ಷಣೆ ಮಾಡುತ್ತೆ. ಯಾವಾಗಲೂ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಅದೇ ಪುರುಷ ಪ್ರಯತ್ನ. ನಂತರ ದೈವಾನುಗ್ರಹ. ಇಲ್ಲಿ ದ್ರೌಪದಿಯು ಸಹ ತನ್ನ ಪ್ರಯತ್ನವನ್ನು ಮಾಡ್ತಾಳೆ. ಬಳಿಕ ದೈವಾನುಗ್ರಹವೂ ಆಯಿತು.